ಹೆಂಗಸರು ಧರಿಸುವ ಬಳೆಗಳು ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲ, ಅವುಗಳಲ್ಲಿ ಸಂಪ್ರದಾಯ, ಸಂಸ್ಕೃತಿ, ಆರೋಗ್ಯ ಮತ್ತು ಅದೃಷ್ಟದ ನಂಬಿಕೆಗಳು ಅಡಗಿವೆ. ಭಾರತೀಯ ಸಂಸ್ಕೃತಿಯಲ್ಲಿ ಬಳೆಗಳಿಗೆ ವಿಶೇಷ ಸ್ಥಾನಮಾನವಿದೆ. ಮದುವೆಯಾದ ಮಹಿಳೆಯರು ಬಳೆ ಧರಿಸುವುದು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಬಣ್ಣ ಬಣ್ಣದ ಬಳೆಗಳು ಮಹಿಳೆಯರ ಸೌಂದರ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತವೆ ಎಂಬ ನಂಬಿಕೆ ಇದೆ. ಹಳೆಯ ಕಾಲದಿಂದಲೂ ಹಿರಿಯರು ಕೈಯಲ್ಲಿ ಬಳೆ ಇದ್ದರೆ ಮನೆಗೆ ಲಕ್ಷ್ಮಿ ನೆಲೆಸುತ್ತಾಳೆ ಎಂದು ಹೇಳುತ್ತಿದ್ದರು. ಅದಕ್ಕಾಗಿಯೇ ಹೆಂಗಸರು ಹಬ್ಬ, ಪೂಜೆ, ಮದುವೆ ಹಾಗೂ ಶುಭ ಕಾರ್ಯಗಳಲ್ಲಿ ಬಳೆ ಧರಿಸುವುದನ್ನು ಮುಖ್ಯವಾಗಿ ಪಾಲಿಸುತ್ತಾರೆ. ಪ್ರತಿಯೊಂದು ಬಣ್ಣದ ಬಳೆಗೂ ತನ್ನದೇ ಆದ ಮಹತ್ವವಿದೆ. ಹಸಿರು ಬಳೆ ಸಮೃದ್ಧಿ ಮತ್ತು ಶಾಂತಿಯ ಸಂಕೇತವೆಂದು ಹೇಳಲಾಗುತ್ತದೆ. ಹಸಿರು ಬಣ್ಣ ಪ್ರಕೃತಿಯನ್ನು ಸೂಚಿಸುವುದರಿಂದ ಮನಸ್ಸಿಗೆ ಶಾಂತಿ ನೀಡುತ್ತದೆ ಎಂದು ನಂಬಲಾಗುತ್ತದೆ. ಮದುವೆಯಾದ ಮಹಿಳೆಯರು ಹಸಿರು ಬಳೆ ಧರಿಸಿದರೆ ಕುಟುಂಬದಲ್ಲಿ ಸಂತೋಷ ಮತ್ತು ಆರ್ಥಿಕ ಅಭಿವೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಕೆಂಪು ಬಳೆ ವೈವಾಹಿಕ ಜೀವನದ ಸಂಕೇತವಾಗಿದೆ. ಇದು ಪ್ರೀತಿ, ಧೈರ್ಯ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ. ಹೊಸದಾಗಿ ಮದುವೆಯಾದ ಹೆಂಗಸರು ಕೆಂಪು ಬಳೆ ಧರಿಸುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಕೆಲವರು ಕೆಂಪು ಬಳೆ ಧರಿಸುವುದರಿಂದ ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಸಿಗುತ್ತದೆ ಎಂದು ನಂಬುತ್ತಾರೆ. ಹಳದಿ ಅಥವಾ ಚಿನ್ನದ ಬಣ್ಣದ ಬಳೆಗಳು ಐಶ್ವರ್ಯ ಮತ್ತು ಧನಲಾಭವನ್ನು ಸೂಚಿಸುತ್ತವೆ. ದೇವಿಯ ಕೃಪೆ ಪಡೆಯಲು ಕೆಲವರು ಶುಕ್ರವಾರ ಚಿನ್ನದ ಬಣ್ಣದ ಬಳೆಗಳನ್ನು ಧರಿಸುತ್ತಾರೆ. ಇದರಿಂದ ಮನೆಯಲ್ಲಿನ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಬಿಳಿ ಬಳೆ ಶುದ್ಧತೆ ಮತ್ತು ಮನಃಶಾಂತಿಯ ಸಂಕೇತವಾಗಿದೆ. ಮನಸ್ಸಿನ ಒತ್ತಡ ಕಡಿಮೆಯಾಗಲು ಮತ್ತು ಸಕಾರಾತ್ಮಕ ಚಿಂತನೆ ಹೆಚ್ಚಲು ಬಿಳಿ ಬಳೆಗಳು ಸಹಾಯ ಮಾಡುತ್ತವೆ ಎಂದು ಕೆಲವರು ನಂಬುತ್ತಾರೆ. ಕಪ್ಪು ಬಳೆ ಸಾಮಾನ್ಯವಾಗಿ ಕೆಟ್ಟ ದೃಷ್ಟಿ ತಪ್ಪಿಸಲು ಧರಿಸಲಾಗುತ್ತದೆ. ವಿಶೇಷವಾಗಿ ಮಕ್ಕಳಿಗೂ ಹಾಗೂ ಯುವತಿಯರಿಗೂ ಕಪ್ಪು ಬಳೆ ಹಾಕುವ ಪದ್ಧತಿ ಇದೆ. ಇದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಬೆಳ್ಳಿ ಬಳೆ ಆರೋಗ್ಯಕ್ಕೂ ಒಳ್ಳೆಯದು ಎಂದು ಆಯುರ್ವೇದದಲ್ಲಿ ಹೇಳಲಾಗಿದೆ. ಬೆಳ್ಳಿ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಕೈಯಲ್ಲಿ ಬಳೆಗಳು ಒದೆಯುವ ಶಬ್ದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಉಂಟುಮಾಡುತ್ತದೆ ಎಂಬ ನಂಬಿಕೆಯೂ ಇದೆ. ಹೆಂಗಸರು ಧರಿಸುವ ಬಳೆಗಳ ಶಬ್ದಕ್ಕೂ ಮಹತ್ವವಿದೆ. ಬಳೆಗಳ ಜಣ ಜಣ ಶಬ್ದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಅದಕ್ಕಾಗಿಯೇ ಹಳೆಯ ಕಾಲದಲ್ಲಿ ಮಹಿಳೆಯರು ಯಾವಾಗಲೂ ಕೈ ತುಂಬ ಬಳೆ ಧರಿಸುತ್ತಿದ್ದರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವೂ ಬಳೆಗಳಿಗೆ ಮಹತ್ವವಿದೆ. ಕೆಲವು ರಾಶಿಯವರಿಗೆ ಕೆಲವು ಬಣ್ಣದ ಬಳೆಗಳು ಅದೃಷ್ಟ ತರುತ್ತವೆ ಎಂದು ಹೇಳಲಾಗುತ್ತದೆ. ಉದಾಹರಣೆಗೆ, ವೃಷಭ ಮತ್ತು ತುಲಾ ರಾಶಿಯವರಿಗೆ ಹಸಿರು ಬಳೆ, ಸಿಂಹ ರಾಶಿಯವರಿಗೆ ಚಿನ್ನದ ಬಣ್ಣದ ಬಳೆ ಶುಭಕರವೆಂದು ನಂಬಲಾಗುತ್ತದೆ. ಇತ್ತೀಚಿನ ಕಾಲದಲ್ಲಿ ಫ್ಯಾಷನ್ಗಾಗಿ ಬಳೆ ಧರಿಸುವವರು ಹೆಚ್ಚಾಗಿದ್ದರೂ ಅದರ ಹಿಂದಿನ ಸಂಸ್ಕೃತಿ ಮತ್ತು ನಂಬಿಕೆಗಳನ್ನು ಮರೆಯಬಾರದು. ಬಳೆಗಳು ಮಹಿಳೆಯರ ಸೌಂದರ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಮನಸ್ಸಿಗೆ ಸಂತೋಷವನ್ನು ನೀಡುತ್ತವೆ. ವಿಶೇಷವಾಗಿ ಗಾಜಿನ ಬಳೆ ಧರಿಸುವುದರಿಂದ
ಮನಸ್ಸಿಗೆ ಹರ್ಷ ಉಂಟಾಗುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಹಬ್ಬದ ದಿನಗಳಲ್ಲಿ ಕೆಂಪು, ಹಸಿರು ಮತ್ತು ಚಿನ್ನದ ಬಣ್ಣದ ಬಳೆಗಳನ್ನು ಧರಿಸುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಆಷಾಢ, ದೀಪಾವಳಿ, ವರಮಹಾಲಕ್ಷ್ಮಿ ಹಬ್ಬಗಳಲ್ಲಿ ಮಹಿಳೆಯರು ಹೊಸ ಬಳೆ ಧರಿಸುವ ಪದ್ಧತಿ ಇಂದಿಗೂ ಮುಂದುವರಿದಿದೆ. ಬಳೆ ಒಡೆಯುವುದು ಕೆಲವರು ಅಶುಭವೆಂದು ಪರಿಗಣಿಸುತ್ತಾರೆ. ಅದಕ್ಕಾಗಿಯೇ ಬಳೆ ಒಡೆದ ಕೂಡಲೇ ಅದನ್ನು ತೆಗೆದುಹಾಕುವ ಪದ್ಧತಿ ಇದೆ. ಆದರೆ ಇದು ಕೇವಲ ನಂಬಿಕೆಯ ಭಾಗವಾಗಿದ್ದು, ಮನಸ್ಸಿನಲ್ಲಿ ಸದಾ ಒಳ್ಳೆಯ ಚಿಂತನೆ ಇರುವುದು ಮುಖ್ಯ. ಒಟ್ಟಿನಲ್ಲಿ ಹೆಂಗಸರು ಧರಿಸುವ ಬಳೆಗಳು ಕೇವಲ ಆಭರಣವಲ್ಲ, ಅದು ಸಂಸ್ಕೃತಿ, ಆರೋಗ್ಯ, ಸಂತೋಷ ಮತ್ತು ಅದೃಷ್ಟದ ಸಂಕೇತವಾಗಿದೆ. ಬಣ್ಣ ಬಣ್ಣದ ಬಳೆಗಳು ಮಹಿಳೆಯರ ಜೀವನದಲ್ಲಿ ಹೊಸ ಉತ್ಸಾಹವನ್ನು ತರಲು ಸಹಾಯ ಮಾಡುತ್ತವೆ ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.